ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ಕಡೆ ಸತ್ಯಣ್ಣ ಅವರು ಅಜಿತ್ಗೆ ಬಂದುಬಿಟ್ಟು ಈ 1 ವರ್ಷ ಆದರೂ ಕೂಡ ನಿನ್ನ ಮೂರು ತಿಂಗಳಲ್ಲಿ ಹೇಗೆ ನಿನ್ನ ಲವ್ನ ಅಂದರೆ ಪ್ರಪೋಸ್ ಮಾಡ್ತೀಯ ಭೂಮಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಬೇಗ ಹೋಗಿ ಫಸ್ಟ್ ಪ್ರಪೋಸ್ ಮಾಡು, ಇಲ್ಲ ಅಂದರೆ ವಂಶಿ ಹೋಗಿ ಪ್ರಪೋಸ್ ಮಾಡಿಬಿಟ್ರೆ ಏನು ಮಾಡ್ತೀಯ ನೀನು ಅಂತ ಹೇಳಿ ಈ ಕಡೆ ಸತ್ಯಣ್ಣ ಅವ್ರು ಹೇಳ್ತಾ ಇರ್ತಾರೆ. ಹಾಗೆಲ್ಲ ಮಾತಾಡ್ತಾ ಇದ್ದೀರಾ. ಹೌದು ಹೌದು ಕಣಪ್ಪ, ನನ್ನ ಮನಸ್ಸಿಗೆ ಹೇಳೋದೇನು ಅನಿಸಿದ್ನೇನೋ ಹೇಳಿದ್ದೀನಿ ನಾನು. ಅದನ್ನು ಬಿಟ್ಟು ನೀನು ಅವಳನ್ನು ಕಾಪಾಡ್ಕೊಳ್ಳೋದು ಏನು ಮಾಡ್ಕೊಳ್ತೀಯ ನೋಡ್ಕೊ. ಇವಾಗಲೇ ಮನಸ್ಸಲ್ಲಿರೋ ಸತ್ಯನ ಎಲ್ಲನೂ ಹೇಳಿಬಿಡು ಅಂತ ಹೇಳ್ಬಿಟ್ಟು ಈ ಸತ್ಯ ವಂಶಿ ಬಗ್ಗೆ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ತುಂಬ್ತಿರ್ತಾನೆ. ಆಗ ಸರಿನಪ್ಪ ಆಯಿತು, ನನಗೆ ಟೈಮ್ ಆಯಿತು, ನಾನೀಗ ಹೊರಡ್ತೀನಿ ಅಂತ ಹೇಳಿಬಿಟ್ಟು ಸತ್ಯನವರು ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಇಲ್ಲಿ ಈ ಕಡೆ ನೋಡಿದ್ರೆ ಭೂಮಿ ಹಾಗೆ ವಂಶಿಯವರಿಬ್ಬರು ಕೂಡ ತುಂಬಾ ಖುಷಿಯಾಗಿ ನಗ್ತಾ ಮಾತಾಡ್ತಾ ಇರ್ತಾರೆ, ನಿಂತ್ಕೊಂಡಿರ್ತಾರೆ. ವಂಶಿ ಅವರೇ, ನಿಮ್ಮನ್ನು ನಾನು ಸಂಪೂರ್ಣವಾಗಿ ನಂಬ್ತೀನಿ. ವಂಶಿ ಅವರೇ, ನೀವು ತುಂಬ ಅಂದರೆ ತುಂಬಾ ಒಳ್ಳೆಯವರು. ಹಾಗೆ ನೀವು ನನ್ನ ಮಾತನ್ನು ಕೇಳ್ತೀರಾ ಅಲ್ವಾ? ನಾನು ನಿಮಗೆ ಒಂದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ನಿಮಗೆ ಗೊತ್ತಿದೆ ಅಲ್ವಾ? ಹಾಗೆ ನಾನು ಹೇಳಿರೋ ಮಾತನ್ನು ಕೇಳ್ತೀರಾ ತಾನೇ ಅಂತ ಹೇಳಿ ನಂಬೋದಲ್ವಾ? ಕೇಳಲೇಬೇಕು. ನಾನು ಏನೇ ಹೇಳಿದ್ರು ಕೂಡ ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಅಲ್ವಾ ಹೇಳೋದು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಹೇಳ್ತಾ ಇರ್ತಾಳೆ. ಹೌದು ಭೂಮಿ ಅವರೇ, ನೀವು ಏನೇ ಹೇಳಿದ್ರು ಕೂಡ ನಾನು ಕೇಳ್ತೀನಿ. ಇವಾಗ ಏನು ಅಂತ ಹೇಳಿಬಿಟ್ಟು ವಂಶಿಯವರು ಕೇಳ್ತಾ ಇರಬೇಕಾದ್ರೆ, ತಗೊಳ್ಳಿ ಈ ಜ್ಯೂಸನ್ನ ಕುಡೀರಿ ಅಂತ ಹೇಳಿ ಈ ಕಡೆ ಭೂಮಿಯವರು ಜ್ಯೂಸನ್ನ ಮಾಡಿಕೊಂಡು ಬಂದಿರೋದನ್ನು ತಗೊಳ್ಳಿ ಅಂತ ಹೇಳಿ ಕುಡಿಯೋದಕ್ಕೆ ಅಂತ ಹೇಳಿ ಕೊಡ್ತಾ ಇರಬೇಕಾದ್ರೆ ಈ ಭೂಮಿ ಹೇಳ್ತಾ ಇರ್ತಾಳೆ. ಈ ಕಡೆ ವಂಶಿಯವರು ಇನ್ನೇನು ಕೈಗೆ ತೊಗೋಬೇಕು ಜ್ಯೂಸನ್ನ. ಆಗ ಅಜಿತ್ ಅವ್ರು ಬಂದು ಅದನ್ನು ಅಷ್ಟರಲ್ಲೇ ಅಲ್ಲಿಗೆ ಅಜಿತ್ ಅವ್ರು ಬರ್ತಾರೆ. ಹಾಗೆ ಅಜಿತ್ ಅವ್ರು ಬಂದುಬಿಟ್ಟು ಆ ಗ್ಲಾಸ್ನ ಅವ್ರ ಕೈಗೆ ತಗೊಳ್ತಾರೆ. ಹಾಗೆ ನೋಡು ಭೂಮಿ, ಅವ್ರು ಬೇಡ ಅಂತ ಅಷ್ಟೊಂದು ಹೇಳ್ತಾ ಇರಬೇಕಾದ್ರೂ ನೀನು ಯಾಕೆ ಕುಡಿ ಅಂತ ಹೇಳಿ ಅಷ್ಟೊಂದು ಫೋರ್ಸ್ ಮಾಡ್ತಾ ಇದೆಯಾ? ಬೇಡ ಅಂದವ್ರಿಗೆ ಫೋರ್ಸ್ ಮಾಡಬಾರ್ದು ಭೂಮಿ ಅಂತ ಹೇಳಿ ಈ ಕಡೆ ಅಜಿತ್ ಭೂಮಿಗೆ ಹೇಳ್ತಾ ಇರ್ತಾರೆ. ಇಲ್ಲ ಅನಿಸುತ್ತೆ ಭೂಮಿ ಅಂದಾಗ, ಅಯ್ಯೋ ಸಾಹೇಬ್ರೆ, ಇದು ನಿಮ್ಗಲ್ಲ ಸಾಹೇಬ್ರೆ, ಇದು ವಂಶಿಗೆ ಅಂತ ಹೇಳಿ ತಂದೆ ನಾನು ಮಾಡ್ಕೊಂಬಂದಿರೋದು ಜ್ಯೂಸು, ನಿಮಗೆ ಮಾಡಿದ್ದು ಟೇಬಲ್ ಮೇಲೆ ಇಟ್ಟಿದ್ದೀನಿ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಆಗ ನೋಡಿ ವಂಶಿಯವರೇ, ನನ್ನ ಮತ್ತು ಭೂಮಿ ಮದುವೆ ಆ್ಯನಿವರ್ಸರಿನ ನೆನಪಲ್ಲಿ ಇಟ್ಕೊಂಡು ನೀವು ಎಷ್ಟೊಂದು ಸಂಭ್ರಮನ ಮಾಡಿದ್ದೀರಾ. ಮದುವೆ ಆ್ಯನಿವರ್ಸರಿನ ಇಷ್ಟೊಂದು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮನಸ್ಪೂರ್ವಕವಾಗಿ ನಾನು ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ನೀವು ಇಷ್ಟೊಂದು ನಮಗೆ ಸಹಾಯ ಮಾಡ್ತಿದ್ದೀರಾ, ಅದಕ್ಕೋಸ್ಕರ ನಾನು ನಿಮಗೆ ಋಣಿಯಾಗಿರ್ತೀನಿ. ಹಾಗೆ ಖುಷಿ ತಂದು ಕೊಟ್ಟಿದ್ದೀರಾ, ಅದಕ್ಕೆ ನಾನು ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ವಂಶಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಇದನ್ನು ಈ ಕಡೆ ಹುರ್ಕೊಂಡು ಹೇಳ್ತಾ ಇದ್ದೀಯ ನೀನು ಅಂಥೇಳಿ ನನಗೆ ಗೊತ್ತು ಕಣೋ ಅಜಿತ ಅಂತ ಹೇಳಿಬಿಟ್ಟು ಈ ಕಡೆ ವಂಶಿಯವರು ಕೂಡ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಅದಾದಮೇಲೆ ಈ ಕಡೆ ನೋಡಿದ್ರೆ ನಾವಿಬ್ಬರು ಕೂಡ ನನ್ನ ಮದುವೆನ ಮುಂದೆ ನಿಂತ್ಕೊಂಡು ಮಾಡ್ತೀವಿ, ಏನು ಹೇಳ್ತೆ ಭೂಮಿ ಇದಕ್ಕೆ ಅಂತ ಹೇಳಿ ಭೂಮಿಯವ್ರು ಕೇಳಿದಾಗ, ಹೌದು ಸಾಹೇಬ್ರೆ, ಮಾಡಲೇಬೇಕಲ್ವಾ ಅದು ಅಂತ ಹೇಳಿ ಈ ಕಡೆ ಭೂಮಿಯವ್ರು ಹೇಳ್ತಾ ಇರ್ಬೇಕಾದ್ರೆ ಭೂಮಿನೂ ಕೂಡ ಆ ಕಡೆ ಈ ಕಡೆ ನುಳ್ದಾಡ್ತಿರ್ತಾಳೆ. ಆಗ ಏನು ಭೂಮಿ ಏನು ಅಂತ ಹೇಳಿ ಕೇಳಿದಾಗ, ಅದು ಸಾಹೇಬ್ರೆ, ಅದು ಹುಡುಗಿ ಯಾರು ಅಂತ ಹೇಳಿ ಈ ಕಡೆ ವಿಚಾರಿಸೋದಕ್ಕೆ ಅಂತ ಹೇಳಿ ಹೋದಾಗ ಈ ಕಡೆ ಭೂಮಿ ಅವರು ಹೇಳೋದಕ್ಕಿಂತ ಮುಂಚೆ ಆಗೋದಿಲ್ಲ, ಅಂಜನಾ ಜೊತೆಗೆ ವಂಶಿ ಅವರನ್ನು ಮದುವೆ ಮಾಡಿಸೋಣ ಅಂತ ಹೇಳಿ ಹೇಳೋದಕ್ಕೆ ಆಗದೇನೆ ಒದ್ದಾಡ್ತಿರ್ತಾಳೆ. ಆಗ ಏನಿಲ್ಲ ಬಿಡಿ ಅಂತ ಹೇಳಿಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಆಗ ಈ ಕಡೆ ಅಜಿತ್ಗೆ ತುಂಬಾ ಬೇಜಾರಾಗಿರುತ್ತೆ. ಹಾಗೆ ಅಜಿತ್ ಮನಸ್ಸಲ್ಲಿ ಇವಳೇನಾದರೂ ಡಿವೋರ್ಸ್ ಅಂದರೆ ಮದುವೆ ಅಗ್ರಿಮೆಂಟ್ ಬಗ್ಗೆ ಏನಾದರೂ ಹೇಳಿಬಿಟ್ಲಾ ಏನೋ ಅಂತ ಹೇಳಿಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂತ ಅಜಿತ್ಗೆ ತುಂಬಾ ಶಾಕ್ ಆಗ್ತಾ ಇರುತ್ತೆ. ಏನಪ್ಪ ಇದು, ಇವನು ಎಷ್ಟು ದಿನ ಜೊತೆಗೆ ಇರ್ತೀವಿ ಅಂತ ಹೇಳಿದ್ನಲ್ಲ, ನಾವಿಬ್ಬರು ಕೂಡ ಕಾಂಟ್ರಾಕ್ಟ್ ಮದುವೆ ಆಗಿರೋದು ವಿಷಯನ ಈ ಭೂಮಿ ವಂಶಿಗೆ ಹೇಳಿಬಿಟ್ಟಿದ್ದಾಳ ಅಂತ ಹೇಳಿ ಶಾಕ್ ಆಗ್ತಾ ಇರ್ತಾನೆ. ಈ ಕಡೆ ಅಜಿತ್ ಅವರು ಕೋಪ ಮಾಡಿಕೊಂಡು ರೂಮ್ಗೆ ಬರ್ತಾರೆ ಅಲ್ಲಿಂದ. ಆಗ ಭೂಮಿನೂ ಕೂಡ ಸಾಹೇಬ್ರೆ ಅಂತ ಹೇಳ್ಬಿಟ್ಟು ಹಿಂದೆ ಬರ್ತಾರೆ, ರೂಮ್ಗೆ ಬರ್ತಾಳೆ. ಹಾಗೆ ಯಾಕೆ ಸಾಹೇಬ್ರೆ ಅಲ್ಲಿಂದ ಹಾಗೆ ಬಂದುಬಿಟ್ರಿ ನೀವು, ಏನಾಯಿತು ನಿಮಗೆ ಅಂತ ಹೇಳಿ ಈ ಕಡೆ ಕೇಳಿದಾಗ, ನಮ್ಮಿಬ್ರದ್ದು ಕಾಂಟ್ರಾಕ್ಟ್ ಮದುವೆ ವಿಚಾರನ ಅವರ ವಂಶಿ ಹತ್ರ ಹೇಳಿದ್ಯಾ ನೀನು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವರು ಕೇಳ್ತಾ ಇರ್ತಾರೆ. ಅವ್ರ ಹತ್ರ ಹೇಳುವಂಥ ನೆಸೆಸಿಟಿ ಏನಿತ್ತು, ಯಾಕೆ
ಮಾಡ್ತಿದ್ಯಾ ನೀನು ಅಂತ ಹೇಳಿ ಕೇಳಿದಾಗ ಸಾಹೇಬ್ರೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾಳೆ. ಆಗ ನಂಬಿಕೆ ಇದೆ, ಆದರೆ ಸಂಪೂರ್ಣವಾಗಿ ನಾನು ಈ ವಿಷಯದಲ್ಲಿ ನಾನು ನಿನ್ನನ್ನು ನಂಬೋದಕ್ಕೆ ಸಾಧ್ಯನೇ ಇಲ್ಲ, ಆಗ್ತಾನೆ ಇಲ್ಲ ನನ್ನ ಕೈಲಿ ಅಂತ ಹೇಳಿಬಿಟ್ಟು ಅಜಿತ್ ಹೇಳ್ತಾ ಇರ್ತಾನೆ. ನಿಮ್ಮ ಮಾತನ್ನ ಅರ್ಥ ಏನು ಸಾಹೇಬ್ರೆ? ನಾನು ವಂಶಿ ಹತ್ರ ಹೋಗ್ಬಿಟ್ಟು ಏನು ಕೇಳಬೇಕು, ನಾನು ಅವ್ರ ಹತ್ರ ಹೇಳ್ತೀನಿ ಅಂತ ಹೇಳಿ ಹೇಗೆ ಅಂದ್ಕೊಂಡ್ರಿ ನೀವು ಸಾಹೇಬ್ರೆ? ನೀವು ನಾನು ಹೇಳಿದ್ದೀನಿ ಅಂತ ನೀವು ಅಂದ್ಕೊಂಡಿದ್ದೀರಾ ಅಲ್ವಾ? ಈ ಮಾತನ್ನು ನಾನು ಏನು ಹೇಳಿದ್ರೂ ನಿಮಗೆ ನಂಬಿಕೆ ಬರ್ತಿಲ್ಲ ಅಲ್ವಾ ಸಾಹೇಬ್ರೆ? ಬನ್ನಿ, ನಾನು ಎದೆನ ಬಗ್ದು ತೋರ್ಸೋದಕ್ಕಂತೂ ಆಗೋದಿಲ್ಲ, ನಿಮಗೆ ನಂಬಿಕೆ ಬರ್ತಿಲ್ಲ ಅಂತಂದರೆ ಹೇಳಿ, ನಾನೇ ಹೋಗಿ ಈಗ ವಂಶಿಯವ್ರ ಹತ್ರ ಕಡ್ಡಾಯವಾಗಿ ಯಾಕೆ ಈ ರೀತಿ ಹೇಳ್ತಿದ್ರಿ ಅಂತ ಹೇಳಿ ಕೇಳ್ತೀನಿ, ಬನ್ನಿ, ಅವ್ರು ಬಾಯಿ ಬಿಡ್ತಾರೆ, ಬನ್ನಿ ಹೋಗೋಣ ಅಂತ ಹೇಳಿಬಿಟ್ಟು ಭೂಮಿ ಅಜಿತ್ ಕೈನ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ. ಹಾಗೆ ವಂಶ ಹತ್ರ ಕರ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ವಂಶನೂ ಕೂಡ ಆಚೆ ಕಡೆ ಫೋನಲ್ಲಿ ಮಾತಾಡ್ತಾ ನಿಂತ್ಕೊಂಡಿರ್ಬೇಕಾದ್ರೆ ಆ ಕಡೆ ಭೂಮಿ, ನಾನು ಬರೋದಿಲ್ಲ, ಅವನು ಇಬ್ಬರು ಕೂಡ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ನೀವಿಬ್ಬರು ಹೋಗಿ ಮಾತಾಡ್ಕೊಳ್ಳಿ, ನಾನು ಈಗ ಹೋಗ್ತೀನಿ ರೂಮ್ಗೆ. ಹಾಗೆ ಅವನು ಏನು ಹೇಳ್ದ ಅನ್ನೋದನ್ನು ನನಗೆ ಹೇಳಿದ್ರೆ ಸಾಕು ಅಷ್ಟೇ ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ. ಹಾಗೆ ಸಾಹೇಬ್ರೆ, ನೀವು ಹೇಳೋ ರೀತಿ ನಾನು ಅವರು ಕ್ಲೋಸ್ ಫ್ರೆಂಡೇ ಸರಿ, ಆದರೆ ಏನೂ ಅಲ್ಲ, ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ ನೋಡಿ. ಇವಾಗ ಏನು ನೀವು ಬರೋದಿಲ್ವಾ? ಸರಿ ಬಿಡಿ, ನೀವು ಬರೋದು ಬೇಡ, ನಾನೇ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ಬರ್ತೀನಿ, ಕೇಳಿಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಭೂಮಿಯವರು ವಂಶಿ ಹತ್ರ ಬಂದುಬಿಟ್ಟು ವಂಶಿಯವರೇ ಅಂತ ಹೇಳಿ ಜೋರಾಗಿ ಕೂಗ್ತಾಳೆ. ಆಗ ಹೇಳಿ ಭೂಮಿ, ಏನಿದು ಇಷ್ಟೊತ್ತಲ್ಲಿ ಅಕ್ಕಿ ಗೂಡಿಂದ ಇಷ್ಟೊತ್ತಲ್ಲಿ ಆಚೆ ಬಂದಿದೆ ಅಂತ ಹೇಳಿ ನಿದ್ದೆ ಬರಲಿಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ನ ವಾರ್ಗಣ್ಣಲ್ಲಿ ನೋಡ್ಕೊಂಡು ಈ ವಂಶಿಯವರು ನೋಡ್ತಾ ಇರ್ತಾರೆ. ನೋಡಿಬಿಟ್ಟು ಈ ರೀತಿ ಕೇಳ್ತಾನೆ, ಇಲ್ಲ ನಿದ್ದೆ ಬಂದಿಲ್ವಾ ನಿಮಗೆ? ನಿಮ್ಮಿಂದನೇ ನನಗೆ ನಿದ್ದೆ ಬಂದಿಲ್ಲ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾ ಇರ್ತಾಳೆ. ಏನು ನನ್ನಿಂದ ಏನಾಯಿತು ಈಗ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ ಏನು ಅಂತ ಹೇಳಿ ಮತ್ತೆ ಕೇಳ್ತಾ ಇದ್ದೀರಾ? ನೀವು ಯಾಕೆ ಈ ರೀತಿ ಎಲ್ಲ ಮಾತಾಡಿದ್ದು ಅಂತ ಹೇಳಿ ಇಲ್ಲಿ ಅಲ್ಲ ಸರ್, ನೀವು ಯಾಕೆ ನಾನು ಮತ್ತು ಸಾಹೇಬರು ಇರಬೇಕಾದ್ರೆ ನಾನು ಆವಾಗಲೇ ನಿಮಗೆ ಜ್ಯೂಸ್ ತೊಗೊಂಡು ಬಂದು ಕೊಟ್ಟನಲ್ಲ, ಆವಾಗ ನೀವಿಬ್ಬರು ಇನ್ನೂ ಎಷ್ಟು ದಿವಸ ಜೊತೇಲಿ ಇರ್ತೀರಾ ಅಂತ ಹೇಳಿದ್ದು ಹೇಳಿ, ನೀವೇ ಹೇಳಿ ಅಲ್ವಾ, ಯಾಕೆ ಈ ರೀತಿ ಹೇಳಿದ್ದು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಪ್ರಶ್ನೆನ ಕೇಳ್ತಾ ಇರ್ತಾರೆ. ಹಾಗೆ ಅಯ್ಯೋ, ಅದನ್ನು ಕೇಳೋದಕ್ಕೋಸ್ಕರ ನೀವು ಈಗ ಬಂದ್ರೆ, ನೀವು ಇಲ್ಲಿ ತನಕ ಬಂದರೆ ನೀವು ಹೌದು ನೋಡಿ ಇವತ್ತು ಜನ ಮದುವೆ ಅನ್ನೋದನ್ನು ಏನೋ ಒಂಥರ ತೊಗೊಂಡ್ಬಿಟ್ಟಿದ್ದಾರೆ. ಅದನ್ನು ರಿಯಲ್ ಆಗಿ ಒಬ್ರಿಗೊಬ್ರು ಪರಸ್ಪರ ಅದನ್ನು ಹೇಳ್ಕೊಂಡು ಯೋಚನೆಯನ್ನು ಮಾಡಿಕೊಂಡು ಇಬ್ಬರೂ ಹೊಂದ್ಕೊಂಡು ಹೋಗೋದೇ ಮದುವೆ. ಆದರೆ 1 ವರ್ಷ 2 ವರ್ಷ ನಂತರ ಅಂದ್ಕೊಳ್ತಾರಲ್ಲ, ಆಮೇಲೆ ಡೈವರ್ಸ್ ಇತ್ತೀಚೆಗೆ ಡೈವರ್ಸ್ ಕೇಸ್ ತುಂಬಾ ಆಗ್ತಿದೆ. ಅದಕ್ಕೋಸ್ಕರ ನಾನು ಕೇಳಿದೆ. ಆಮೇಲೆ ಬೇರನ್ನೇ ಮದುವೆ ಆಗೋದು ಈ ಥರ ತುಂಬಾ ನಡೀತಾ ಇದೆ ಅಲ್ವಾ, ಅದಕ್ಕೋಸ್ಕರ ಹೇಳಿದೆ. ಇನ್ನು ಕೆಲವರು ಮದುವೆ ಅನ್ನೋ ಹೆಸರಲ್ಲಿ 1-2 ವರ್ಷ ಅಂತ ಹೇಳಿ ಕಾಂಟ್ರಾಕ್ಟ್ ಮದುವೆನೂ ಕೂಡ ಅಂತ ಹೇಳಿ ಹಾಕ್ತಾ ಇರ್ತಾರೆ. ಅದನ್ನು ನಾನು ನೆನಪಲ್ಲಿ ಇಟ್ಕೊಂಡು ಕೇಳಿದೆ ಅಂತ ಹೇಳಿ ಈ ಕಡೆ ವಂಶಿಯವರು ಹೇಳ್ತಾ ಇರ್ತಾರೆ. ಅಜಿತ್ ಹೇಳ್ತಾರೆ, ಅದಕ್ಕೇನು ಹೇಳಿದ್ದು, ನೀವು ಅವರಿಂದ ದೂರ ಆದಮೇಲೆ ನಿಮ್ಮನ್ನು ನಾನು ಮದುವೆ ಆಗೋಣ ಅಂತ ಹೇಳಿಬಿಟ್ಟು ತಾಳಿನ ಜೇಬಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಈ ವಂಶಿಯವರು ಈ ರೀತಿ ಹೇಳ್ತಾ ಇರ್ತಾರೆ. ಈ ಮಾತನ್ನು ಕೇಳಿಸ್ಕೊಂಡಂಥ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಶಾಕ್ ಆಗಿಬಿಡ್ತಾರೆ. ಹಾಗೆ ಶಾಕಲ್ಲಿ ಇನ್ನೇನು ಅಜಿತ್ ಅವರು ಬಂದು ವಂಶಿಗೆ ಹೊಡಿಬೇಕು ಜೋರಾಗಿ. ಆಗ ಹೊಡೆಯೋದಕ್ಕೆ ಅಂತ ಹೇಳಿ ಅಲ್ಲಿಂದ ಬರಬೇಕಾದ್ರೆ ಮಾತಾಡ್ಸೋದಕ್ಕೆ ಅಂತ ಹೇಳಿ ಬರ್ತಾರೆ. ಆಗ ಇನ್ನು ಈ ಕಡೆ ಭೂಮಿ ಶಾಕಲ್ಲೇ ನಿಂತ್ಕೊಂಡಿರ್ತಾಳೆ. ಹಾಗೆ ಇನ್ನು ವಂಶಿಯವರು ಕೂಡ ಜೋರಾಗಿ ನಗೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ವಂಶಿಯವರೇ, ಯಾಕೆ ಈ ರೀತಿ ಎಲ್ಲ ನಗ್ತಾ ಇದ್ದೀರಾ ನೀವು? ಏನಾಯಿತು, ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳಿಬಿಟ್ಟು ಭೂಮಿ ಕೇಳ್ತಾ ಇರಬೇಕಾದ್ರೆ, ಅಲ್ಲ ಭೂಮಿಯವರೇ, ನಾನು ಹೇಳಿದ್ದು ಮ್ಯಾಟರ್ನ ನೀವು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡ್ರಾ? ನಿಮ್ಮ ಮುಖ ಒಂದು ಸಲ ಕನ್ನಡಿಲಿ ಹೋಗಿ ನೋಡ್ಕೊಳ್ಳಿ, ಎಷ್ಟು ಭಯ ಆಗಿದೆ ನಿಮಗೆ ಅಂತ ಹೇಳಿಬಿಟ್ಟು, ಅಲ್ಲ ನೀವು ಇಷ್ಟೊಂದು ಭಯ ಬೀಳೋ ಅವಶ್ಯಕತೆ ಇದೆಯಾ? ನಾನು ನಿಮಗೆ ತಾಳಿ ಕಟ್ತೀನಿ, ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನೀವು ಹೇಗೆ ಅಂದ್ಕೊಂಡ್ರಿ ಭೂಮಿಯವರೇ? ನಾನು ಕ್ಯಾಶುವಲ್ ಆಗಿ ಹೇಳಿದೆ ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ವಂಶಿಯವರು ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನೀವು ಇಷ್ಟೊಂದು ಸೀರಿಯಸ್ ಆಗಿ ತಗೊಳ್ತೀರಾ ಅಂತ ಹೇಳಿ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳಿಬಿಟ್ಟು ವಂಶಿಯವರು ಹೇಳ್ತಾ ಇರ್ತಾರೆ. ಈ ವಿಷಯನ ನೀವು ಇಷ್ಟೊಂದು ಕಾಮಿಡಿಲಿ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ನಿಮಗೆ ಮನಸ್ಸಾದರೂ ಹೇಗೆ ಬಂತು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿಯವರು ಕೂಡ ವಾದಕ್ಕೆ ವಾದ ಮಾಡ್ತಾ ಇರ್ತಾರೆ. ಕೂಡ ತುಂಬಾ ಟೆನ್ಷನ್ ಮಾಡಿಕೊಂಡು ಈ ರೀತಿ ಕೇಳ್ತಾ ಇರ್ತಾರೆ. ಆಗ ಅಯ್ಯೋ, ನಾನು ಹೇಳ್ತಾ ಇರೋದು ನಿಜನೇ ಅಲ್ವಾ ಭೂಮಿಯವರೇ, ನೀವು ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದ್ದೀರಾ? ಇವಾಗಿನ
ಜಗತ್ತಲ್ಲಿ ಇರುವಂಥದ್ದೇ ಅದೇ ಅಲ್ವಾ. ಅದರಲ್ಲೂ ಕೂಡ ನಾನು ಈ ರೀತಿ ಹೇಳಿದ್ದಕ್ಕೆ ಅಜಿತ್ ಅವರು ಯಾಕೆ ಅಷ್ಟೊಂದು ಕೋಪ ಮಾಡ್ಕೋಬೇಕು, ಅವ್ರು ಯಾಕೆ ನಿಮ್ಮನ್ನು ಮತ್ತೆ ಪ್ರಶ್ನೆ ಮಾಡಬೇಕು, ಅವರು ನನ್ನನ್ನು ಏನು ಅಂತ ಹೇಳಿ ಅಂದ್ಕೊಂಡಿದ್ದಾರೆ ಬಿಡಿ. ಅವರು ನನ್ನ ಮನೆಗೆ ಬಂದಿದ್ದರಿಂದ ಕೂಡ ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವರು ನನ್ನನ್ನು ಬೇರೆ ಥರನೇ ಟ್ರೀಟ್ ಮಾಡ್ತಾ ಇದ್ದಾರೆ ಅಲ್ಲ ಅಜಿತ್ ಅವರೇ. ಅಜಿತ್ ಅವರಿಗೆ ಏನು ನನಗೆ ಕಷ್ಟ ಆಗ್ತಾ ಇರೋದಾದರೂ ಏನು ಅಂತ ನನಗೇ ಗೊತ್ತಾಗ್ತಾ ಇಲ್ಲ. ನೀವಿಬ್ಬರು ಗಂಡ ಹೆಂಡತಿ ಅಲ್ವಾ, ನಿಮ್ಮಿಬ್ಬರು ಮಧ್ಯೆ ಯಾರಾದರೂ ಬೇರೆಯವರು ಬರೋದಕ್ಕೆ ಆಗುತ್ತಾ, ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕಾದರೂ ಆಗುತ್ತಾ? ಇಲ್ಲ ಅಲ್ವಾ. ಆದರೆ ಅಜಿತ್ ಅವರು ಕೂಡ ಯಾಕೆ ಪದೇ ಪದೇ ನಿಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಯಾರೋ ಬರ್ತಾರೆ ಅಂತ ಹೇಳಿ ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ವಂಶು ಅವರು ಪ್ರಶ್ನೆನ ಕೇಳ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರಬೇಕಾದ್ರೆ ನೋಡಿ ಇದರಲ್ಲಿ ತಪ್ಪು ತಿಳ್ಕೊಳ್ಳುವಂಥದ್ದು ಏನೂ ಇಲ್ಲ ಅಂತ ಹೇಳಿಬಿಟ್ಟು ಹೇಳಿದಾಗ ಈ ಕಡೆ ಅಜಿತ್ ಅವರು ಕೂಡ ಹತ್ತಿರ ಬರ್ತಾ ಇರ್ತಾರೆ. ಅಜಿತ್ ಅವರೇ, ಇನ್ಸ್ಪೆಕ್ಟರ್ ಅಜಿತ್ ಅವರೇ, ನೀವು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ದೀರಾ? ನಿಮಗೂ ಕೂಡ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ? ನಾನೇನಿದ್ದು ನಿಮಗೆ ಅಜಿತ್ ಅವರೇ ಅಂತ ಹೇಳಿಬಿಟ್ಟು ಈ ಅಜಿತ್ಗೆ ಏನೇನಿದೆ ವಿಷಯನ ಹೇಳ್ತಾ ಇರ್ತಾರೆ. ವಂಶಿಯವರು ಪ್ರಶ್ನೆ ಮಾಡ್ತಾ ಇರಬೇಕಾದ್ರೆ ಇನ್ನು ಅಜಿತ್ ಕೂಡ ಏನನ್ನು ಮಾತಾಡದೆ ಸೈಲೆಂಟಾಗಿ ನಿಂತ್ಕೊಂಡಿರ್ತಾರೆ. ಅಜಿತ್ ಬಂದಿರೋದನ್ನು ವಂಶಿಯವರು ನೋಡಿಬಿಟ್ಟೆ ಈ ರೀತಿ ಮಾತಾಡ್ತಾ ಇರ್ತಾರೆ ಅನ್ನೋದು ಇಬ್ರಿಗೂ ಕೂಡ ಒಬ್ರಿಗೊಬ್ರಿಗೂ ಅರ್ಥ ಆಗಿರುತ್ತೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.